ಹೂವು ಉದುರೋಗ್ಬಿಡ್ತದಲ್ಲ, ಅದು ನಮ್ಗೆ ಏನಂತ ಗೊತ್ತಾಗಲ್ಲ. ಅದೇನಾದ್ರು ಔಷಧಿ ಅಂಗಡಿ ಹೊಂಟಾರೆ ಅವರು ನಿಮ್ಗೆ ಪೊಟಾಸ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತಾರೆ. ನಾನು ಸ್ಪ್ರೇ ಮಾಡಿರೋ ಪ್ರಕಾರ ಹೂ ಉದುರ ಅಂತದಕ್ಕೆ ಅದು ರಾಮಬಾಣ. ಓಕೆ. ಯಾವುದೇ ಕೀಟ ಬಾಧೆಗಳು ಬರಬಾರ್ದಾಗೆ ಭೂಮಿನ ನೋಡ್ಕೊಂಡಿರ್ತದೆ ಇದು 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 ನಮ್ಗೆ ನುಸಿ ರೋಗ ಬರ್ತದಲ್ಲ, ಹೌದು, ಮೇಲ್ಗಡೆ ಎಲೆ ಎಲ್ಲ ಮುದ್ರಕೊಂಡಿರ್ತದೆ. ಅದು ನುಸಿ ರೋಗ ಅಂದ್ರೆ ಕಣ್ಣಿಗೆ ಕಾಣದಂತ ಕೀಟ ಎಲೆನ ಚುಚ್ಚಿ ಒಳಕ್ಕೋ ಸೇರ್ಕೊಬಿಟ್ಟಂತೆ ಎಲೆ ಒಳಗೆ. ಅದನ್ನ ಹೋಗ್ಲಾಡ್ಸಕ್ಕೆ ಇದು ನೋಡಿ, ಇದು ತ್ರಿಮೂರ್ತಿ ಟಾನಿಕ್ ಅಂತ. ಇದಕ್ಕೆ ಗಂಜಲ, ಬೆಲ್ಲ, ಸಗಣಿ. ಓಕೆ, ಅದಕ್ಕೆ ತ್ರಿಮೂರ್ತಿ. ಜನ ತಿಂಗು ಫಲವತ್ತತೆ ಆದದ್ದು ನೀರನ್ನ ತೆಗಿತಾರಲ್ಲ, ಅದನ್ನ ಹಾಕಿದ್ರೆ ಉತ್ಕೃಷ್ಟತೆ ಗಿಡಗಳಿಗೆ. ಸೂರ್ಯನ ಕಿರಣ ಬಿದ್ರೆ, ಈ ಸೂರ್ಯನ ಕಿರಣ ನಾವು ಸ್ಪ್ರೇ ಮಾಡಿದಾಗ ಅದಕ್ಕೆ ಸೂರ್ಯನ ಕಿರಣ ಬಿದ್ರೆ ಬೆಳಿತಕ್ಕಂಥದ್ದು ಪವರ್ ಅದಕ್ಕಿದೆ. ನಮಸ್ಕಾರ ನನ್ನ ವೀಕ್ಷಕರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನೋಡಿ, ಇಲ್ಲೊಬ್ರು ಗೌಡ್ರ ಹತ್ರ ಬಂದಿದ್ದೀನಿ. ನಾವು ಈ ತರ ಒಂದಷ್ಟು ಪದಾರ್ಥಗಳನ್ನ ನಮ್ಮ ತೋಟದಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಯಾವುದೇ ಕಾರಣಕ್ಕೂ ಒಂದು ಕೆಮಿಕಲ್ ಅಂಗಡಿಯ ಮೆಟ್ಲು ಹತ್ತೋ ಅಂತ ಯಾವುದೇ ರೀತಿ ಆದಂತ ಸಂದರ್ಭ ಬರಲ್ಲ ಅಂತ ಈ ರೈತರು ಹೇಳ್ತಾ ಇದಾರೆ. ಬನ್ನಿ ಹೋಗೋಣ, ರೈತರ ಹತ್ರ ಏನೇನೆಲ್ಲ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮತ್ತೆ ಯಾರ್ಯಾರೆಲ್ಲ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಸಾಕಷ್ಟು ಜನ ನೋಡ್ತಾ ಇದ್ರೆ ಸಬ್ಸ್ಕ್ರಿಪ್ಷನ್ ತುಂಬಾ ಕಮ್ಮಿ ಆಗ್ತಾ ಇದೆ. ಸೊ ನಿಮ್ಗಳಿಗೆಲ್ಲ ಚಾನೆಲ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಆ ರೈತರ ಹತ್ರ ಮಾತಾಡೋದು. ನಮಸ್ಕಾರ ಗೌಡ್ರೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ನಂಜುಂಡಸ್ವಾಮಿ ಅಂತ, ಕುರಟ್ಟಿ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ನಾನೊಬ್ಬ ಸಾವಯವ ರೈತ. ಸುಮಾರು ನಾನು ಸಾವಯವ ಮಾಡೋದು ಯಾವ ರೀತಿ ಕಲಿತೆ ಅನ್ನೋದಕ್ಕೆ ಇಕ್ರಾ ಸಂಸ್ಥೆನೇ ಕಾರಣ. ಅದರಿಂದ ನಾನು ಈಗ ಒಂದು 20-30 ಥರ ಕೀಟನಾಶಕಗಳು, ಆಮೇಲೆ ಉತ್ಪನ್ನಗಳು, ಭೂಮಿಲಿ ಫಲವತ್ತತೆ ಹೆಚ್ಚಿಸೋಕ್ಕೆ ಉತ್ಪನ್ನಗಳು, ಜೀವಾಮೃತ, ತ್ರಿಮೂರ್ತಿ ಟಾನಿಕ್ಕು, ಪಂಚಗವ್ಯ, ಇನ್ನು ಸುಮಾರು ಅನೇಕ ರೀತಿ ತಯಾರು ಮಾಡ್ತಾ ಇದ್ದೀನಿ. ಈಗ ನಾನು ಪ್ರತಿಯೊಂದು ಬೆಳೆಗೂ ಆಗತಕ್ಕಂಥದ್ದನ್ನ ತಯಾರು ಮಾಡ್ತಾ ಇದ್ದೀನಿ. ಹೌದು ವೀಕ್ಷಕರ, ಇಲ್ಲಿವರೆಗೂ ನೀವು ಇವರ ತೋಟ ಯಾವ ತರ ಇತ್ತು ಅಂತ ನೋಡಿದ್ರಾ. ಓಕೆ, ಈಗ ಈ ತೋಟ ಈ ತರ ಇರೋದಕ್ಕೆ ಇವ್ರು ಯಾವ್ಯಾವ ರೀತಿ ಆದಂತ ಒಂದಷ್ಟು ಸಾವಯವ ಅಂಶಗಳನ್ನ ಇವ್ರು ಭೂಮಿಗೆ ಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇವ್ರು ಹೇಳ್ತಾರ ಅಂತ ಒಂದು ಇಕ್ರಾ ಅನ್ನೋ ಒಂದು ಸಂಸ್ಥೆ ಬಂದು ಯಾವುದೇ ರೀತಿ ಕೆಮಿಕಲ್ ಆಗ್ಲಿ ಬೇರೆ ಯಾವುದೇ ರೀತಿ ಆ ತರದ್ ಯಾವ್ದು ಕೂಡ ಮಾರಲ್ಲ. ಸೊ ಇವರೆಲ್ಲ ಸೇರ್ಕೊಂಡು ಒಂದು ಸಂಸ್ಥೆ ಅಂತ ಕಟ್ಕೊಂಡಿದ್ದಾರೆ. ಸೊ ಆ ಮುಖಾಂತರ ಇವ್ರಿಗೆ ಒಂದಷ್ಟು ಜನ ಸಾವಯವ ರೈತರಿಗೆ ಟ್ರೈನಿಂಗ್ ಕೊಡ್ತಾರೆ ಅಲ್ಲ ಗೌಡ್ರೆ? ಹೌದು, ನೋಡೋಣ ಗೌಡ್ರೆ ಏನೇನೆಲ್ಲ ಇದೆ ಅಂತ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಇದು ಕಲ್ಚರ್ ಅಂತ ಒಂದು ತಯಾರು ಮಾಡ್ತಿದ್ದೀನಿ. ಕಲ್ಚರ್ ಇದಕ್ಕೆ ಅತಿ ಮಧುರ ಪೌಡರು, ಅರಳೆಕಾಯಿ ಪೌಡರು, ಒಂದು 20 ಗ್ರಾಮು 50 ಗ್ರಾಮು ಅತಿ ಮಧುರ ಪೌಡರ್, ಫುಲ್ ಅರಳೆನ ವಾಸನೆ ಬರ್ತಾ ಇದೆ. ಅತಿ ಮಧುರ ಪೌಡರು, ಅರಳೆಕಾಯಿ ಪೌಡರು, ಸಾವಯವ ಬೆಲ್ಲ 1-2 kg, 6 kg ಸಗಣಿ. ಅದನ್ನ ಹಾಕಿ ಈ ಬ್ಯಾರೆಲ್ ಹಾಕಿ ಮಡಗಿದ್ರೆ ಅದು 23 ಗಂಟೆ ಒಳಗೆ, ನಾವು 23 ಗಂಟೆ ಕರೆಕ್ಟ್ ಬಂದು ಇದನ್ನ ಓಪನ್ ಮಾಡ್ಬೇಕು. ಇಲ್ದೇ ಇದ್ರೆ ಇದೇ ಡಮ್ ಅನ್ಬಿಡ್ತದೆ. ಅದಕ್ಕೆ 23 ಗಂಟೆ ಒಳಗೆ ಇದು ತಯಾರಾಗುತ್ತೆ. ಆಗ ಬಂದು ಓಪನ್ ಮಾಡಿದ್ರೆ ಎಲ್ಲ ಗ್ಯಾಸ್ ಎಲ್ಲ ಹೋಗ್ಬಿಡ್ತದೆ. ಪುನಃ ಆಮೇಲೆ ಏನಿರಲ್ಲ. ಆಮೇಲೆ ಇದನ್ನ ನಾವು ಭೂಮಿಗೆ 1 ಲೀಟರ್ಗೆ 10 ಗ್ರಾಮ್ ಹಾಕೊಂಡು ಸ್ಪ್ರೇ ಮಾಡ್ಬೋದು. ಖಾಲಿ ಭೂಮಿಗೆರು ಮಾಡ್ಬೋದು, ಬೆಳೆ ಇರ್ತಕ್ಕಂಥ ಭೂಮಿಗೆರು ಮಾಡ್ಬೋದು. ಇದು ಅಷ್ಟೇ, CPP ಯಾವ ರೀತಿ ತಯಾರು ಮಾಡ್ಕೋತೀವಿ ಅದು ಬೇಕಾದ್ರೂ ತಯಾರು ಮಾಡ್ಬೋದು, ಇದು ಬೇಕಾದ್ರೂ ತಯಾರು ಮಾಡ್ಬೋದು. ಎಲ್ಲ ಒಂದೊಂದು ಯಾರ್ಗ ಯಾವ್ಯಾವ ತರ ಅನುಕೂಲತೆ ಆಯ್ತದ ಅದನ್ನ ತಯಾರು ಮಾಡಿ ಮಡಿಕೋಬಹುದು. ಆ ತರ ಇದೊಂದು. ಇದು ಬೆಳೆಗೆ ಯಾವ ತರ ಇದು ಸಹಾಯ ಮಾಡುತ್ತೆ? ಇದು ಯಾವುದೇ ಕೀಟ ಬಾಧೆಗಳು ಬರಬಾರ್ದಾಗೆ ಭೂಮಿನ ನೋಡ್ಕೊಂಡಿರ್ತದೆ. ಇದು ಕೇವಲ 23 ಗಂಟೆಲ್ ರೆಡಿ ಆಗುತ್ತೆ. 23 ಗಂಟೆಲ್ ರೆಡಿ ಆಗುತ್ತೆ. ಸೂಪರ್, ದಿಢೀರ್ ಅಂತ ಆಗೋಗ್ಬಿಡ್ತದೆ. ದಿಢೀರ್ ಅಂತ ಆಗುತ್ತೆ. ಇದು ನಾವು ಬೇರೆದೆಲ್ಲ ಮಾಡಿ 1 ವಾರ ಕಾಯೋದ್ರ ಬದಲು ಸೂಪರ್ ಗೌಡ್ರೆ ಇದು. ಮತ್ತೆ ಗೌಡ್ರೆ ನೆಕ್ಸ್ಟ್ ನೋಡಿ, ಇದು ಎಲೆ ಕಷಾಯ. ಎಲೆ ಕಷಾಯ ಏನೇನೆಲ್ಲ ಎಲೆ ಹಾಕಿದ್ರೆ? ಇಲ್ಲಿ ಬುಕ್ತಳೆ, ಎಕ್ಕದೆಲೆ, ಕಕ್ಕೆ ಎಲೆ, ಮೊಟ್ಟೆ ಎಲೆ, ಹೊಂಗೆ ಎಲೆ, ಬೇವಿನ ಸೊಪ್ಪು, ಬೇವಿನ ಚಕ್ಕೆ, ಇದೆಲ್ಲ ಹಾಕಿ ಇದು ಗೋತ್ರದೊಳಗೆ ಮಡಿಕೊಂಡಿದೀವಿ. ಇದು ಕಾಯಿ ಕೊರ್ಕ ಅಂತ ಕಂಡು ಬಂದಾಗ ನಾವು ಇದನ್ನ 3 ತಿಂಗಳ ಕಾಲ ಮಡಿಕೋಬಹುದು. ನೋಡಿ, ಕಾಯಿ ಕೊರ್ಕ ರೋಗ ಅದಕ್ಕೆ 3 ತಿಂಗಳ ಕಾಲ ಗಂಟು ಒಂದ್ಸರಿ ತಯಾರು ಮಾಡಿದ್ರೆ ಮಡಿಕೋಬಹುದು. ಇದು ಒಂದು 100 ಗ್ರಾಮ್ ಒಂದು ಕ್ಯಾನ್ಗೆ ಹಾಕೊಂಡ್ರೆ ಸಾಕು.
ಒಂದ್ ಕ್ಯಾನ್ ಹಾಕೊಂಡು ಒಂದ್ ಕ್ಯಾನ್ಗೆ ಹಾಕೊಂಡ್ರೆ ಸಾಕು, ಸ್ಪ್ರೇ ಮಾಡ್ಬಿಡೋದು. ಹಾ. ಓಕೆ. ಮತ್ತೆ ಇದಕ್ಕೆ ನೀವೀಗ ಅದೆಲ್ಲ ಒಂದಷ್ಟು ಎಲೆಗಳು ಹೇಳಿದ್ರೆ, ಹ್ಮ್. ಎಲೆ ಹಾಕಿದ್ಮೇಲೆ ಇದಕ್ಕೆ ಏನ್ ಹಾಕ್ತೀರಾ? ಮತ್ತೆ ಬೇರೆ ಗಂಜಲ ಹಾಕ್ತಿವಿ ಗಂಜಲ ಎಷ್ಟ ಅಷ್ಟೇ. ಹಾಕ್ತೀರಾ? ಗಂಜಲ ಒಂದ್ 10 ಲೀಟರ್ ಅಷ್ಟು ಗಂಜಲ ಹಾಕಿರ್ತೀವಿ. 10 ಲೀಟರ್ ಗಂಜಲ. ಮತ್ತೆ ನೀರೇನ ಹಾಕ್ತೀರಾ? ನೀರು ಒಂದ್ 10 ಲೀಟರ್ ಹಾಕಿರ್ತೀವಿ. ಇದೆಲ್ಲ ಕಲ್ಚರ್ ಆಗ್ಬೇಕು, ಉಣಿಬೇಕಲ್ಲ ಹಾ. ಎಲ್ಲ. ಅದಕ್ಕೆ 20 ಲೀಟರ್ಗೆ ಈ ಡ್ರಮ್ಗೆ ಮಾಡಿ ತುಂಬಿಡ್ತೀವಿ. ಮತ್ತೆ ಬೆಲ್ಲ ಹಾಕ್ತೀರಾ ಗೌಡ್ರ? ಇದಕ್ ಬೆಲ್ಲ ಹಾಕಲ್ಲ. ಬೆಲ್ಲ ಹಾಕಲ್ಲ. ಬೆಲ್ಲ ಹಾಕಲ್ಲ. ಇದಕ್ ಬರೀ 10 ಗಂಜಲ. ಲೀಟರ್ ಗಂಜಲ, 10 ಲೀಟರ್ ನೀರು, ಹ್ಮ್. ಮತ್ತೆ ಎಲ್ಲಾ ಎಲ್ಲಾ ತರ ಸೊಪ್ಪುಗಳು ಏನೇನ್ ಸಿಕ್ಕುತ್ತೆ ಏನೇನ್ ಸಿಕ್ಕುತ್ತೆ ಎಲ್ಲ ಹಾಕ್ಬಿಟ್ಟು ಎಷ್ಟ್ ದಿನ ಬಿಡ್ಬೇಕಿದು? ಇದು 7 ದಿನ. 7 ದಿನ. 7 ದಿನ ತಿರುಗಿಸ್ಬೇಕು? ತಿರ್ಗ್ಸಂಗಿಲ್ಲ ಇದು. ತಿರುಗ್ಸಂಗಿಲ್ಲ. ಇಲ್ಲ, ಒಂದ್ಸತಿ ಮಾಡಿ ಒಂದ್ಸತಿ ಮಾಡಿ ಇಟ್ಬಿಟ್ರೆ ಅದೇ ಸ್ಟಡಿ ಆಯ್ತದೆ. ರೆಡಿ ಆಯ್ತು. ಆಮೇಲೆ ಇದ್ ಮಾಡ್ಬೋದು, ಆಮೇಲೆ ಹಾಕೊಳೋದು. ಹಾ. ಓಕೆ. ಇದನ್ನ ಹೊಡೆದ್ರೆ ಏನಾಗುತ್ತೆ ಗೌಡ್ರ ಸ್ಪ್ರೇ ಅಲ್ಲಿ? ಕಾಯಿ ಕೊರ್ಕ ಇರ್ತಕ್ಕಂಥದ್ದು ಕಾಯಿನ ಕೊರೆಯುವಂತ ಕೊರೆಯಂತ ಹುಳುಗಳು ಇರ್ತವೆ. ಹಾ. ಇನ್ನು ಗೆಡ್ಡಲಿ ಕೊರೆಯಂತ ಹುಳುಗಳು ಇರ್ತವೆ. ಅದಕ್ಕೆ ಸ್ಪ್ರೇ ಮಾಡ್ಬೋದು, ಇದಕ್ಕೆ ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡ್ಬೋದು ಆರಾಮಾಗಿ. ಸೂಪರ್ ಗೌಡ್ರ. ನೆಕ್ಸ್ಟ್ ಗೌಡ್ರ ನೋಡಿ, ಇದು ತ್ರಿಮೂರ್ತಿ ಟಾನಿಕ್ ಅಂತ. ತ್ರಿಮೂರ್ತಿ ಟಾನಿಕ್ ಅಂತ. ಇದಕ್ಕೆ ಗಂಜಲ, ಬೆಲ್ಲ, ಸಗಣಿ. ಓಕೆ. ಅದಕ್ಕೆ ತ್ರಿಮೂರ್ತಿ. 3 ಜನ. ಇದಕ್ಕೆ ತ್ರಿಮೂರ್ತಿ ಟಾನಿಕ್ ಅಂತ. ಗಂಜಲ, ಬೆಲ್ಲ, ಸಗಣಿ 3 ಸಗಣಿ. ಹಾಕ್ಬಿಟ್ಟು ಹಾ. ತಿರುಗ್ಸೋದು. ಎಷ್ಟ್ ದಿನಕ್ಕೆ ಒಮ್ಮೆ ತಿರುಗಿಸ್ಬೇಕು? ಇದು ದಿನ ತಿರುಗಿಸ್ಬೇಕು. ದಿನ 7 ದಿನ ಆದ್ಮೇಲೆ ಏನಿಲ್ಲ, ಬಿಟ್ಬಿಟ್ರೆ ಆಯ್ತು. ಮತ್ತೆ ಇದು ಎಷ್ಟ್ ದಿನದವರೆಗೂ ಇಟ್ಕೊಬಹುದು? 3 ತಿಂಗಳ ಗಂಟ ಇಟ್ಕೋಬಹುದು. 3 ತಿಂಗಳವರೆಗೂ. ಹ್ಮ್. ಅದಾದ್ಮೇಲೆ ಮತ್ತೆ ಅಷ್ಟು 3 ಹಾಕೋದು. ಏನ್ ಹಾ. ಪ್ರಮಾಣದಲ್ಲಿ ಹಾಕೋದು ಗೌಡ್ರ? ಇದು ನಮ್ಗೆ ನುಸಿ ರೋಗ ಬರ್ತದಲ್ಲ, ಹೌದು. ಮೇಲ್ಗಡೆ ಎಲೆ ಎಲ್ಲ ಮುದ್ರಕೊಂಡಿರ್ತದೆ. ಹ್ಮ್. ಅದು ನುಸಿ ರೋಗ ಅಂದ್ರೆ ಕಣ್ಣಿಗೆ ಕಾಣದಂತ ಕೀಟ ಎಲೆನ ಚುಚ್ಚಿ ಒಳಕ್ಕೋ ಸೇರ್ಕೊಬಿಟ್ಟಂತೆ ಎಲೆ ಒಳಗೆ. ಎಲೆ ಒಳಗೆ. ಹಾ. ಅದನ್ನ ಹೋಗ್ಲಾಡ್ಸಕ್ಕೆ ಇದು ತ್ರಿಮೂರ್ತಿ ಟಾನಿಕ್. ಟಾನಿಕ್. ಚೆನ್ನಾಗಿದೆ ಗೌಡ್ರೆ. ಮತ್ತೆ ಈ ತ್ರಿಮೂರ್ತಿಗಳನ್ನ ನೀವ್ ಹೇಳಿದ್ರಲ್ಲ, ಹಾ. ಅವ್ರನ್ನ ಎಷ್ಟೆಷ್ಟು ಹಾಕ್ಬೇಕು ಇದಕ್ಕೆ? ಇದಕ್ಕೆ 10 ಲೀಟರ್ ಗಂಜಲ, ಹಾ. 10 ಕೆಜಿ ಸಗಣಿ, ಒಂದ್ 4 ಕೆಜಿ ಬೆಲ್ಲ ಹಾಕಿದ್ರೆ 4 ಕೆಜಿ ಬೆಲ್ಲ. ಹ್ಮ್. ಅದ್ ಹಾಕ್ಬಿಟ್ಟು ನೀರ್ ತುಂಬಿಡೋದು ನೀರ್ ತುಂಬಿಡೋದು. 200 ಲೀಟರ್ ಡ್ರಮ್ ಅಲ್ಲಿ ತುಂಬಿ ಇಟ್ಬಿಟ್ರೆ 7 ದಿನಕ್ಕೆ ರೆಡಿ ಆಗುತ್ತೆ. ರೆಡಿ ಆಗುತ್ತೆ. 7 ದಿನಕ್ಕೆ ರೆಡಿ ಆದ್ರೆ 6 ತಿಂಗಳವರೆಗೂ ಇಟ್ಕೊಬಹುದು. ಇಟ್ಕೋಬಹುದು. ಸೂಪರ್ ಗೌಡ್ರೆ. ಬಟ್ ಏನೇ ಮಾಡಿದ್ರೆ ಈ ತರ ಒಂಚೂರು ನೆರಳಿ ಇರ್ಬೇಕು. ನೆರಳಿ ಒಂದ್ ಮರದಡೆ ಇರ್ಬೇಕು. ಮರದಂಡೆ ಇರ್ಬೇಕು. ಇಲ್ಲದ್ರೆ ನಾನು ಈಗ ಹೆಚ್ಚಿಗೆ ಮಾಡ್ತಾ ಇದ್ದೀನಿ, ಸಡ್ಲಿ ಮಾಡ್ತೀನಿ. ಇಲ್ಲ ಅಂದ್ರೆ ಆತರ ಒಂದ್ ಶೆಡ್ ಇರ್ಬೇಕು. ಸೂಪರ್. ತ್ರಿಮೂರ್ತಿ ಆದ್ಮೇಲೆ ಪಂಚಗವ್ಯ. ಇದು ಪಂಚಗವ್ಯನ? ಪಂಚಗವ್ಯ. ಇದಕ್ಕೆ ಏನೇನ್ ಹಾಕೊಂಡಿದ್ರಿ? ಇದಕ್ಕೆ ಪಂಚಗವ್ಯ ಅಂದ್ರೆ ಗೋಂದು 5 ಅಂಶ. ಓಕೆ. 10 ಕೆಜಿ 12 ಕೆಜಿ ಸಗಣಿ. ಹಾ. 12 ಕೆಜಿ ಸಗಣಿಗೆ 1 ಕೆಜಿ ತುಪ್ಪ ಬೇಕು. 1 ಕೆಜಿ ತುಪ್ಪ. ನಂದಿನಿ ತುಪ್ಪ ಆದ್ರೂ ಪರವಾಗಿಲ್ಲ. ಈಗ ಯಾರ ಹತ್ರ ಇಲ್ಲ ಅಂದರೆ ಈಗ ನಮ್ಮ ಹತ್ರ ನಮ್ಮ ಹಸುಂದದ ನಾವು ಹಾಕತ್ತೀವಿ. ಹಾಕಂತಾರೆ. ಅದನ್ನ 2 ಕೆಜಿ ಬೆಲ್ಲ ಹಾಕಿ ಕಲಸಿ 3 ದಿನ ಮಡಗಬೇಕು. ಓಕೆ. ನಂದಿನಿ ತುಪ್ಪಕ್ಕೆ 2 ಕೆಜಿ ಬೆಲ್ಲ. 10 ಕೆಜಿ ಸಗಣಿ, 12 ಕೆಜಿ ಸಗಣಿ ಹಾಕಿ ಕಲಸಿ 3 ದಿನ ತಪ್ಪಳಿಸಿ ನೆರಳಲ್ಲಿ ಮಡಗಬೇಕು. ಓಕೆ. ಅದಾದ್ಮೇಲೆ 3 ದಿನ ಆದ್ಮೇಲೆ 4 ಲೀಟರ್ ಮೊಸರು, 4 ಲೀಟರ್ ಹಾಲು, 4 ಲೀಟರ್ ಗಂಜಲ ಹಾಕಿ ಆಮೇಲೆ ಒಂದು ಡ್ರಮ್ಗೆ 75 ಲೀಟರ್ ಡ್ರಮ್ಗೆ ಹಾಕಿ ಈ ತರ 7 ದಿನ ತಿರುಗಿಸ್ಬೇಕು. ಅದಾದ್ಮೇಲೆ 4 ಕೆಜಿ ಪರಂಗಿ ಹಣ್ಣು, 4 ಕೆಜಿ ಕೊಳ್ತಿರ ಬಾಳೆಹಣ್ಣು ಇಷ್ಟ ಹಾಕ್ಬೇಕು. ಎಳ್ನೀರು, ನೀರ ಹಾಕ್ಬೇಕು. ನೀರನ್ನು ಹಾಕ್ಬೇಕು. ಅಲ್ಲಿಗೆ ಪಂಚಗವ್ಯ ಅನ್ನಕ್ಕೆ ಹಸುಂದು ಸಗಣಿ, ಗಂಜಲ, ಹಾಲು, ಮೊಸರು, ತುಪ್ಪ 5 ಪಂಚಗವ್ಯ. ಓಕೆ. ನೀರ ಏನಕ್ಕೆ ಹಾಕ್ಬೇಕು ಗೌಡ್ರ? ನೀರ ಹಾಕ್ಬೇಕು ಅಂದ್ರಲ್ಲ. ನೀರ ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥದ್ದು ತೆಂಗಿನ ಮರದಲ್ಲಿ ನೀರ ಬರ್ತದಲ್ಲ, ಅದು ಅಷ್ಟು ಪವರ್ ಇದೆ. ತೆಂಗು ಫಲವತ್ತತೆ ಆದದ್ದು ನೀರ ತೆಗಿತಾರಲ್ಲ, ಅದನ್ನ ಹಾಕಿದ್ರೆ ಉತ್ಕೃಷ್ಟತೆ ಗಿಡಗಳಿಗೆ. ಸೂರ್ಯನ ಕಿರಣ ಬಿದ್ರೆ, ಈ ಸೂರ್ಯನ ಕಿರಣ ನಾವು ಸ್ಪ್ರೇ ಮಾಡಿದಾಗ ಅದಕ್ಕೆ ಸೂರ್ಯನ ಕಿರಣ ಬಿದ್ರೆ ಬೆಳಿತಕ್ಕಂಥದ್ದು ಪವರ್ ಅದಕ್ಕಿದೆ. ಓ ಸೂಪರ್. ಈಗ ನನ್ಗೀಗ ನೀರ ಸಿಕ್ಕಲ್ಲ ನಮ್ ಭಾಗದಲ್ಲಿ, ಎಳ್ನೀರ್ ಹಾಕಿ. ಎಳ್ನೀರಾದ್ರೂ ಸರಿ, ನೀರಾದ್ರೂ ಸರಿ. ನೀರ ಸಿಕ್ಕಿದ್ರೆ ಒಳ್ಳೇದು. ಎಳ್ನೀರು ಸಿಕ್ನಿಲ್ಲ, ನೀರು ಸಿಕ್ನಿಲ್ಲ ಅಂದ್ರೆ ಈ ಎಳ್ಸಾಗಿರ್ತಕ್ಕಂಥದ್ದು ತುಗುಟೆ ಅದಲ್ಲ, ಎಳ್ನೀರ್ ಮಧ್ಯದಲ್ಲಿ ಬರ್ತದಲ್ಲ, ಹೌದು, ಚಿಪ್ಪಲ್ ಗೋರ್ಕತ್ತೀವಿ, ಆ ತಿಗಿಟೆನ ಚೆನ್ನಾಗಿ ಮಿಕ್ಸಿಗೆ ಹಾಕೊಂಡು ಎಡದ್ಬಿಟ್ಟು ಮಿಕ್ಸಿಗೆ ಹಾಕೊಂಡು ರುಬ್ಬಿಟ್ಟು ಹಾಕ್ಬಿಟ್ರು ತಿಂತು. ಅದೇ ನೀರ್ ಆಗುತ್ತೆ. ಕೋಕೋ ಕ್ರಶ್ ತರ. ಇಷ್ಟ ಹಾಕ್ಬಿಟ್ಟು ಎಷ್ಟ್ ದಿನ ಬಿಡ್ಬೇಕು ಗೌಡ್ರ? ಇದು 21 ದಿನ ಕಂಟಿನ್ಯೂ ಮಾಡ್ಬೇಕು. ಆಮೇಲೆ ಇದನ್ನ ಎಷ್ಟ್ ದಿನ ಇಟ್ಕೊಬಹುದು? ಇದು ಒಂದು
ಒಂದ್ ತಿಂಗಳ ಗಂಟ ಇಟ್ಕೋಬಹುದು. ಒಂದ್ ತಿಂಗಳವರೆಗೂ ಒಂದ್ ತಿಂಗಳ 2 ತಿಂಗಳ ಗಂಟು ನಾವು ಪುನಃ ಇಂಕ್ರೇಜ್ ಮಾಡ್ಕತೀವಿ ಅಂದ್ರೆ ಇಟ್ಕೊಬಹುದು. ಓಕೆ, ಇದನ್ನ ಯಾವ ರೀತಿ ಕೊಡೋದ್ ಗಿಡಗಳಿಗೆ? ಇದಕ್ಕೆ ಸ್ಪ್ರೇ ಕೊಡ್ಬೋದು. ಬರೀ 30 ml ಹಾಕೊಂಡು ಸ್ಪ್ರೇ ಕೊಡ್ಬೋದು. ಒಂದ್ 200 ಲೀಟರ್ಗೆ 2 ಲೀಟರ್ ಹಾಕೊಂಡು ಗೆಡ್ಡೆಗೆ ಹಾಕ್ಬೋದು. ಓಕೆ, 200 ಲೀಟರ್ ನೀರ್ಗೆ ಇದು 2 ಲೀಟರ್. ಒಂದು ಕ್ಯಾನ್ ಇದಕ್ಕೆ 20 ml ಸಾಕಾ? 20 ml 30 ml ಸಾಕು. 30 ml ಸಾಕು ಅಂದ್ರೆ ಒಂದು ಸ್ಪ್ರೇಯಿಂಗ್ ಮಿಷಿನ್ ಸ್ಪ್ರೇಗೆ, ಅಂದ್ರೆ ನಾವು ಬೆನ್ಗೆ ಹಾಕಲ್ಲ. 30 ml ಇದು ಒಂದ್ ಸ್ಪ್ರೇಯಿಂಗ್ ಮಿಷಿನ್ಗೆ. ಇನ್ನು ನಾವು ಹಿಂದೆ ನೇತಾಕೊಳಕ್ಕೆ ಇಲ್ಲ 200 ಲೀಟರ್ ಡ್ರಮ್ಗೆ 2 ಲೀಟರ್ ಹಾಕೊಂಡ್ ಗೆಡ್ಡೆಗೆ ಸುರಿಯೋದು. ಇದು ಬಿಟ್ರೆ ಗೌಡ್ರ ಈಗ ನೆಕ್ಸ್ಟ್ ಇನ್ ಯಾವ್ದಿದೆ ನೋಡಿ? ಇದು ಜೀವಾಮೃತ. ಇದು ಜೀವಾಮೃತ. ಇದಕ್ಕೆ ದ್ವಿದಳ ಧಾನ್ಯದ ಹಿಟ್ಟು, 10 kg ಸಗಣಿ, 10 kg ಗಂಧಲ, ಒಂದ ದ್ವಿದಳ ಧಾನ್ಯದ ಹಿಟ್ಟು ಹಾಕೊಂಡು ನಾವು ನೀರ್ ಹಾಕೊಂಡ್ರೆ 200 ಲೀಟರ್ಗೆ ಇದು ಒಂದ್ 21 ದಿನ ಮಡಿಕಬಹುದು. ತಿರುಗಿಸ್ಬೇಕು, ಡೈಲಿ ಇದನ್ನ ಮಾತ್ರ ತಿರುಗಿಸ್ಬೇಕು. ಗೌಡ್ರ ಇದ್ರಲ್ಲೂ ಒಂದಷ್ಟು ನಾನು ಪರಂಗಿ ಹಣ್ಣು ನೋಡ್ತಾ ಇದ್ದೇನೆ. ಪರಂಗಿ ಹಣ್ಣು ಹಾಕಬಹುದು. ನಮ್ಮ ಹತ್ರ ಬಾಳೆಹಣ್ಣು ಇದ್ರೆ ಅದನ್ನು ಹಾಕಬಹುದು, ಪರಂಗಿ ಹಣ್ಣು ಹಾಕಬಹುದು. ಎಲ್ಲ ಹಾಕಿ ಕೊಳಸೋದು. ಬಾಳೆಹಣ್ಣು ಹಾಕಿದೀನಿ. ನಾನು ಸುಮ್ನೆ ಒಂದೊಂದು ಹೊಸಸ್ತಾಗಿ ಪ್ರಯೋಗ ಮಾಡ್ತೀನಿ. ಈಗ ಇಂಬಿ ಹಣ್ಣು, ಕೋಳಿ ಮೊಟ್ಟೆ, ಹೂ ಕಚ್ಚಕ್ಕೆ ಹೌದು, ಒಂದು ಡಬ್ಬಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು, ಒಂದು ಡಬ್ಬಿಗೆ ಮುಚ್ಚಲೆ ಇರಬೇಕು. ಆ ಡಬ್ಬಿಗೆ ಒಂದು ಅರ್ಧ ಲೀಟರ್ ಅಷ್ಟು ಒಂದು 20 ಇಂಬಿ ಹಣ್ಣು ಹಿಂಡಿದ್ರೆ ಅದಕ್ಕೆ ಒಂದ್ ಸ್ವಲ್ಪ ಬೆಲ್ಲ ಹಾಕಿದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು. ನಿಮ್ಗೆ ಈಗ ಒಂದ್ 100 ಗಿಡಕ್ಕೆ ಬೇಕಾ, 1000 ಗಿಡಕ್ಕೆ ಬೇಕಾ, 10,000 ಗಿಡಕ್ಕೆ ಬೇಕಾ, ಆ ತರ ತಯಾರು ಮಾಡ್ಕೋಬೇಕು ಡಬ್ಬಿನ. ಆ ಡಬ್ಬಿಗೆ ನಮ್ಗೆ ಅದು 1 ಲೀಟರ್ಗೆ 1 ಮೊಟ್ಟೆ ಸಾಕು. 1 ಲೀಟರ್ ನಿಂಬೆಹಣ್ಣು ರಸಕ್ಕೆ 1 ಲೀಟರ್ ಇಲ್ಲ, 1 ಮೊಟ್ಟೆಗೆ 1,000 ಗಿಡಕ್ಕೆ 1 ಮೊಟ್ಟೆ, ಒಂದು 5-6 ನಿಂಬೆ ಹಣ್ಣು, ಒಂದ 5 ಅಚ್ಚು ಬೆಲ್ಲ ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕಿ ಕೊಳೆ ಹಾಕ್ಬಿಟ್ರೆ ಅದು ನಿಮ್ಗೆ 1,000 ಗಿಡಕ್ಕೆ ಆಗುತ್ತೆ. 1000 ಗಿಡಕ್ಕೆ ಆಗುತ್ತೆ. ಹೂವು ಉದುರೋಗ್ಬಿಡ್ತದಲ್ಲ, ಅದು ನಮ್ಗೆ ಏನಂತ ಗೊತ್ತಾಗಲ್ಲ. ಅದೇನಾದ್ರು ಔಷಧಿ ಅಂಗಡಿಗೆ ಹೊಂಟಾರೆ ಅವರು ನಿಮ್ಗೆ ಪೊಟಾಸ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತಾರೆ. ನಾನು ಸ್ಪ್ರೇ ಮಾಡಿರೋ ಪ್ರಕಾರ ಹೂ ಉದುರ ಅಂತದಕ್ಕೆ ಅದು ರಾಮಬಾಣ. ಓಕೆ, ಸೊ ಇನ್ನೊಂದ್ಸತಿ ಒಂಚೂರು ಹೇಳಿ ಗೌಡ್ರ, ಒಂದ್ ಸ್ವಲ್ಪ ಅರ್ಥ ಆಗ್ಲಿಲ್ಲ. ಒಂದು ಅನ್ಕೊಡೋಣ, ಒಂದ್ 5 ಲೀಟರ್ ನೀರಿನ ಕ್ಯಾನ್ ತಗೊಂಡ್ರು. ಒಂದ್ 5 ಲೀಟರ್ ನೀರಿನ ಕ್ಯಾನ್, ಅದಕ್ಕೆ 5 ನಿಂಬೆಹಣ್ಣು ರಸ, ಅದಕ್ಕೆ ಒಂದು 10 ನಿಂಬೆಹಣ್ಣು ರಸ. 5 ಲೀಟರ್ ಆದ್ರೆ 10 ನಿಂಬೆಹಣ್ಣು ರಸ, ಚೆನ್ನಾಗಿರೋ ನಿಂಬೆಹಣ್ಣು ರಸ. ಅದಾದ್ಮೇಲೆ ಒಂದು 4 ಕೋಳಿ ಮೊಟ್ಟೆ. 4 ಕೋಳಿ 1 ಲೀಟರ್ 1 ಲೀಟರ್ 5 ಲೀಟರ್ 4 1 kg ಅಷ್ಟು ಬೆಲ್ಲ ಕೊಟ್ಬಿಟ್ಟು ಅದಕ್ಕೆ ನೀರ್ ತುಂಬಿಟ್ಟು ಮರಗ್ ಬಿಡೋದು. ಮತ್ತೆ ಅದೇನ್ ತಿರುಗಿಸೋದು ಏನಿಲ್ಲ. ಈ ಒಂದು 15 ದಿನ ಆದ್ಮೇಲೆ ತಕೊಳ್ಳೋದು, ಚೆನ್ನಾಗಿ ತಿರುಗಿಸ್ಬಿಟ್ಟು ನಾವು ಒಂದೊಂದ್ ಕ್ಯಾನ್ಗೆ ಅರ್ಧ ಲೀಟರ್ ನಷ್ಟು ಹಾಕೊಂಡು ಹೊಡಿಬೇಕು. ಸ್ಪ್ರೇ ಕೊಟ್ಬಿಡೋದು. ಸೂಪರ್. ಹೂ ಮಾತ್ರ ಬೀಳಲ್ಲ. ಚೆನ್ನಾಗಿ ಪ್ರಯೋಗ ಮಾಡಿ ನೋಡ್ಬೇಕು. ಹೌದು, ಅದು ಮಾಡ್ಬೋದು. ಅದಲ್ದೆ ಬಿಲ್ಪತ್ರಕಾಯಿ, ಬೆಲ್ಲ ಅದನ್ನ ತಯಾರು ಮಾಡ್ಬೋದು. ಸುಮ್ನೆ ಸುಮಾರು ಒಂದು 20-30 ತರಗಳಿದ್ದಾವೆ, ತಯಾರು ಮಾಡ್ಕೋಬಹುದು. ನನ್ನ ಫೋನ್ ನಂಬರ್ ತಗೊಳ್ಳಿ, ಕಾಂಟ್ಯಾಕ್ಟ್ ಮಾಡ್ಲಿ, ನಾ ಹೇಳ್ತಿರ್ತೀನಿ. ಒಂದೊಂದು ಹೊಸಸ್ತಾಗೆ ಪ್ರಯೋಗ ಮಾಡ್ತಿರ್ತೀನಿ, ಹೇಳ್ತಿರ್ತೀರ. ಗೌಡ್ರ ನಿಮ್ಮ ಯಾವ್ದೋ ವಾಟ್ಸ್ಆಪ್ ಗ್ರೂಪ್ ಏನೋ ಅದ ಗೌಡ್ರ? ಇದೆ. ಆ ಗ್ರೂಪ್ ಲಿಂಕ್ ಕೊಡಿ ಗೌಡ್ರ, ಈ ವಿಡಿಯೋದಲ್ಲಿ ಹಾಕ್ತೀನಿ. ಯಾರಾದ್ರೂ ಅದಕ್ಕೆ ಜಾಯಿನ್ ಆಗಂಗಿದ್ರೆ ಆಗ್ಲಿ ಅಲ್ಲ, ಆಗ್ಬಿಟ್ಟು ಬೇಕಾದ್ರೆ ನಿಮ್ ಹತ್ರ ಕೇಳ್ಕೊಬಹುದು. ಸೂಪರ್ ಆಗಿ ಮಾಡಿದಿರ ಗೌಡ್ರ. ನೋಡಿದ್ರಲ್ಲ ವೀಕ್ಷಕರೇ, ಸಾವಯವದಲ್ಲೂ ಎಷ್ಟೆಲ್ಲಾ ಪದಾರ್ಥಗಳನ್ನ ನಾವೇ ಸ್ವಂತವಾಗಿ ನಮ್ಮ ತೋಟದಲ್ಲೇ ಉತ್ಪತ್ತಿ ಮಾಡ್ಕೊಬಹುದು. ಕೇವಲ ಇವ್ರು ಹೇಳ್ದಂಗೆ ಬರೀ ಒಂದು ಹಸು ಒಂದಿದ್ರೆ ಸಾಕು, ಮತ್ತೆ ಈ ತರ ಒಂದಷ್ಟು ಪದಾರ್ಥಗಳನ್ನ ನಾವೇ ರೆಡಿ ಮಾಡ್ಕೊಬಹುದು. ಯಾವ್ದೇ ರೀತಿಯಾದಂತ ಒಂದಷ್ಟು ಕೆಮಿಕಲ್ ಅಂಗಡಿಗಳಿಗೆ ಹೋಗೋ ಅಂತ ಯಾವ್ದೇ ರೀತಿಯಾದಂತ ಸಂದರ್ಭ ಬರಲ್ಲ ರೈತರಿಗೆ. ಈ ತರ ಮಾಡ್ಕೊಂಡು ನೋಡಿ, ಈ ತರ ತೋಟನ ನಾವುಗಳು ಕೂಡ ಕಟ್ಬಹುದು. ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ ನಿಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.